ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಸ್ವಲ್ಪ ಕಿಚನ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋ ಫುಲ್ ನೋಡಿ, ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಫಸ್ಟಿಗೆ ಬಂದು ಈಗಂತೂ ಸಿಲಿಂಡರ್ ಸಿಗೋದು ತುಂಬ ಕಷ್ಟದ ಒಂದು ಇದಾಗಿದೆ ಅಲ್ವಾ. ಗ್ಯಾಸ್ ಖಾಲಿ ಆದರೆ ಮನೆಯಲ್ಲಿ ಹೇಗೆಪ್ಪ ಅಂಥೇಳಿ ಸ್ವಲ್ಪ ನಾವು ಅಡುಗೆ ಮಾಡೋದನ್ನೇ ಒಂಚೂರು ಅಂದರೆ ಜಾಸ್ತಿ ಬೇಯಿಸುವಂಥದ್ದೆಲ್ಲ ಸ್ವಲ್ಪ ನಾವು ಅವಾಯ್ಡ್ ಮಾಡ್ತಾ ಇದ್ದೇವೆ. ಅಂಥದ್ದೆಲ್ಲ ಸ್ವಲ್ಪ ಈಸಿಯಾಗಿ ನಾವು ಹೇಗೆ ಮಾಡ್ಕೊಳ್ಬೋದು ಅಂಥೇಳಿ ಈ ವಿಡಿಯೋ ಫುಲ್ ನೋಡಿ, ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಅಡುಗೆ ಮಾಡುವಾಗ ನಾವು ನೋಡಿ ಬೇಳೆಕಾಳುಗಳು ಅದೆಲ್ಲ ಬೇಯಿಸಲಿಕ್ಕೆ ಸ್ವಲ್ಪ ಜಾಸ್ತಿ ಗ್ಯಾಸ್ ಖರ್ಚಾಗ್ತದೆ ನಮಗೆ. ಅದರ ಬದಲಿಗೆ ನಾವು ಅದನ್ನು ಮಾಡೋಕ್ಕಿಂತ ಮೊದಲು ನಾವು ಯಾವ ಥರ ಅದನ್ನೆಲ್ಲ ಮಾಡಿಟ್ಕೊಂಡ್ರೆ ಬೇಗ ಅದನ್ನು ಬೇಯಿಸ್ಕೊಳ್ಬೋದು ಅನ್ನೋದನ್ನು ಸಹ ತಿಳಿಸಿಕೊಳ್ತೇನೆ. ಅಡುಗೆ ಮಾಡೋಕ್ಕಿಂತ ಮೊದಲು ಈ ಬೇಳೆಕಾಳು ಆಗಿರ್ಬೋದು ಅಥವಾ ಕಪ್ಪು ಕಡಲೆ ಎಲ್ಲ ಜಾಸ್ತಿ ಟೈಮ್ ಹಿಡಿತದೆ. ಹಾಗೆ ಅಕ್ಕಿ ಅಂತೇಳಿದರೆ ಅದರಲ್ಲಿ ಬಾಯ್ಲ್ ರೈಸು, ಕೆಂಪಕ್ಕಿ ಅಂತ ಹೇಳ್ತಾರೆ ನೋಡಿ, ಅದೆಲ್ಲ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮೇ ಬೇಕಾಗ್ತದೆ. ಎಂತ ಮಾಡಿ ಅಂತೇಳಿದರೆ, ಈಗ ಕಡಲೆಕಾಳು ಸ್ವಾಭಾವಿಕ ಎಲ್ರಿಗೂ ಗೊತ್ತಿದೆ. ಕಡಲೆಕಾಳನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ನಾವು ಕುಕ್ಕರಲ್ಲಿ ಹಾಕಿದರೆ ಬೇಗ ಬೇಯ್ತದೆ, ಒಂದು 3-4 ವಿಸಿಲಲ್ಲಿ ಬೇಯ್ತದೆ. ಹಾಗೆ ಅಕ್ಕಿಯನ್ನು ನಮಗೆ ರಾತ್ರಿ ನೆನೆಸಿಡ್ಲಿಕ್ಕೆ ಆಗೋದಿಲ್ಲ. ಅಡುಗೆ ಮಾಡೋದು ಒಂದು 2-3 ಗಂಟೆ ಮೊದಲು ನಾವು ಅದನ್ನು ನೆನೆಸಿಟ್ಕೊಳ್ಬೋದು ಕೆಂಪಕ್ಕಿ. ಆಮೇಲೆ ನಾವು ಅನ್ನವನ್ನು ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಹಾಕಿ. ಒಂದು 2 ಸೀಟಿ 3 ಸೀಟಿ ಸಾಕಾಗ್ತದೆ. ಆ ಥರ ಎಲ್ಲ ಮಾಡಿದರೆ ಒಮ್ಮೊಮ್ಮೆ 1 ಸೀಟಿಯಲ್ಲಿ ಸಹ ಬೆಂದದ್ದು ಸಹ ಉಂಟು ಕೆಂಪಕ್ಕಿ. ಹಾಗೆ ಮಾಡುವಾಗ ನಮಗೆ ಗ್ಯಾಸು ತುಂಬ ಒಂದು ಸೇವ್ ಆಗ್ತದೆ. ಈ ಗ್ಯಾಸ್ ಸಿಗದೇ ಇರುವಾಗ ಅದರ ಟೆನ್ಷನ್ ಉಂಟಲ್ಲ, ಅದು ಮನೆಯಲ್ಲಿ ಹೌಸ್ ವೈಫ್ಗಳಿಗೇ ಗೊತ್ತಿರ್ತದೆ ಆ ಟೆನ್ಷನ್ ಎಲ್ಲ. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಒಂದು ಉಪಯೋಗಕ್ಕೆ ಬರುವಂಥದ್ದೇ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಒಂದು ಮಾಡಿದರೆ ಗ್ಯಾಸ್ ಉಳಿತಾಯದ ಜೊತೆಯಲ್ಲಿ ಮತ್ತು ನಮ್ಮ ಟೈಮ್ ಸಹ ಒಂದು ಸೇವ್ ಆಗ್ತದೆ. ಕಾಯ್ತಾ ಇರಬೇಕಂತೇನಿಲ್ಲ. ಈ ಥರ ಅಕ್ಕಿ ಒಂದು ನೆನೆಸಿಟ್ಟು ನಾವು ಬೇರೆ ಕೆಲಸ ಮಾಡ್ಕೊಳ್ಬೋದು. ಮತ್ತು ಈಗ ಫ್ರಿಜ್ಜಲ್ಲಿ ನಾವೆಲ್ಲ ಸ್ಟೋರ್ ಮಾಡಿ ಇಡ್ತೇವಲ್ಲ, ಈಗ ವೆಜಿಟೇಬಲ್ ಆಗಲಿ ಅಥವಾ ಮೊಟ್ಟೆ ಅಂಥದ್ದೆಲ್ಲ ನಾವು ಫ್ರಿಜ್ಜಲ್ಲಿ ಇಡ್ತೇವೆ. ಈಗ ಫ್ರಿಜ್ಜಿಂದ ತೆಗೆದ ತಕ್ಷಣ ನಾವು ಅದನ್ನು ಯಾವಾಗಲೂ ಬೇಯಿಸಬಾರ್ದು. ಅಂದರೆ ಅದು ತುಂಬ ಕೋಲ್ಡ್ ಆಗಿರ್ತದಲ್ಲ, ಅದು ಬೇಯಲಿಕ್ಕೆ ತುಂಬ ಟೈಮ್ ಹಿಡಿತದೆ. ಹಾಗಾಗಿ ನಾವು ಬೇಯಿಸೋದು ಒಂದು ಅರ್ಧ ಗಂಟೆ 1 ಅವರ್ ಮೊದಲೇ ನಾವು ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಕೊಳ್ಬೇಕು. ಅದು ಕೋಲ್ಡ್ ಅಂದರೆ ಇದು ತಣ್ಣಗಿರ್ತದಲ್ಲ, ಅದು ಸ್ವಲ್ಪ ಕಮ್ಮಿ ಆದಮೇಲೆ ನಾವು ಅದನ್ನು ಬೇಯಿಸ್ಕೊಳ್ಬೋದು. ಆಗ ಗ್ಯಾಸ್ ಸಹ ಸೇವ್ ಆಗ್ತದೆ. ಇನ್ನೊಂದು ಅಂತೇಳಿದರೆ, ಗ್ಯಾಸ್ ಉಳಿಸ್ಲಿಕ್ಕೆ ತುಂಬ ಒಂದು ಈಸಿ ಮೆಥಡ್ ಅಂತೇಳಿದರೆ, ಈಗ ನಾವು ನೀರು, ಈಗ ಕುಡಿಯುವ ನೀರಾಗಲಿ ಏನಾದರೂ ಕುದಿ ತರಿಸ್ಲಿಕ್ಕೆ ಇಡ್ತೇವಲ್ವ, ಗ್ಯಾಸ್ ಉರಿಯನ್ನು ನಾವು ಒಮ್ಮೊಮ್ಮೆ ಸಣ್ಣ ಪಾತ್ರೆ ಇಡ್ತೇವೆ. ಸಣ್ಣ ಪಾತ್ರೆಗೆ ದೊಡ್ಡ ಉರಿ ಇಡ್ತೇವೆ. ಹಾಗೆ ಮಾಡಬಾರ್ದು, ಆಗ ಗ್ಯಾಸ್ ವೇಸ್ಟ್ ಆಗ್ತದೆ. ಈಗ ಸಣ್ಣ ಪಾತ್ರೆಗೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಹ ಆಗ್ತದೆ. ನಾವಂದರೆ ಇದು ಫ್ಲೇಮನ್ನು ಸಣ್ಣದಾಗಿ ಇಟ್ಕೊಂಡಷ್ಟು ಗ್ಯಾಸ್ ಸೇವ್ ಆಗ್ತದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಗ್ಯಾಸ್ ಬೇಗ ಖಾಲಿ ಆಗ್ತದೆ ಅಂತೇಳಿದರೆ, ಈಗ ನೀರು ಬಾಯ್ಲ್ ಆಗ್ತದಲ್ಲ, ಬಾಯ್ಲ್ ಆಗ್ತಾ ಇರುವಾಗಲೇ ನಾವು ಅದನ್ನು ಸಿಮ್ಮಲ್ಲಿ ಇಟ್ಟುಬಿಡಬೇಕು. ಸಿಮ್ಮಲ್ಲಿ ಇಟ್ಟು ಮತ್ತು ನಾವೇನಾದರೂ ಬೇಯಿಸ್ಕೊಳ್ಬೋದು. ಅಥವಾ ಕುಡಿಯೋ ನೀರು ಒಂದು ಕುದಿ ಬಂದರೆ ಸಾಕಾಗ್ತದಲ್ಲ, ಆ ಥರ ಮಾಡ್ತಾ ಬಂದರೂ ಸಹ ಗ್ಯಾಸ್ ಸೇವ್ ಮಾಡ್ಬೋದು. ಇನ್ನೊಂದು ಅಂತೇಳಿದರೆ, ನಾವೀಗ ಪಾತ್ರೆಯಲ್ಲಿ ಬೇಯಿಸ್ತೇವಲ್ವ, ಅದು ಅಂದರೆ ಓಪನ್ ಇಟ್ಟು ಒಮ್ಮೆ ಬೇಯಿಸ್ತೇವೆ. ಎಷ್ಟೇ ನೀವು ಮಾಡಿದರೂ ಸಹ ಈ ಪಾತ್ರೆಯಲ್ಲಿ ನಾವು ಬೇಯಿಸ್ಕೊಳ್ಳುವಾಗ ತುಂಬ ಟೈಮ್ ಹಿಡಿತದೆ. ಅದ್ರ ಬದಲಿಗೆ ಅಂದರೆ ಅರ್ಧ ಗಂಟೆ 1 ಅವರ್ ಸಾಕ್ತದೆ ಒಮ್ಮೊಮ್ಮೆ ಬೇಳೆ ಎಲ್ಲ ಬೇಯಲಿಕ್ಕೆ. ಅದ್ರ ಬದಲಿಗೆ ಕುಕ್ಕರಲ್ಲಿ ಮಾಡಿದರೆ ಒಂದು 5 ನಿಮಿಷದಲ್ಲಿ ಕೆಲಸ ಮುಗೀತದೆ ಮತ್ತು ಗ್ಯಾಸ್ ಸಹ ಸೇವ್ ಆಗ್ತದೆ. ಆದಷ್ಟು ನಾವು ಪ್ರೆಷರ್ ಕುಕ್ಕರನ್ನು ಯೂಸ್ ಮಾಡೋದು ಒಳ್ಳೆಯದು ಅಂತೇಳಿದರೆ, ಈಗ ನಾವು ಅಡುಗೆ ಮಾಡುವಾಗ ಈ ಪಾತ್ರೆಯಲ್ಲಿ ಮಾಡ್ತೇವೆ ಅಂದ್ಕೊಳ್ಳಿ. ಪಾತ್ರೆಯಲ್ಲಿ ಮಾಡ್ಕೊಳ್ಳುವಾಗ ನಾವು ಇದು ಮುಚ್ಚದೇ ಬೇಯಿಸಿದರೆ ಗ್ಯಾಸ್ ಬೇಗ ಖಾಲಿ ಆಗ್ತದೆ. ಮತ್ತು ಈ ಫ್ಲೇಮ್ ಉಂಟಲ್ಲ, ಹೈಯಲ್ಲಿ ಇಟ್ಕೊಳ್ಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿ ಬೇಯಿಸಿದರೆ ಬೇಗ ಬೇಯ್ತದೆ. ಯಾವುದೇ ಆದರೂ ನಾವು ಒಂದು ಬೇಳೆ ಕಾಳಾಗಲಿ ಅಕ್ಕಿ ಆಗಲಿ ಯಾವುದೇ ಆದರೂ ಬೇಗ ಬೆಂದು ಹೋಗ್ತದೆ. ಮತ್ತು ಗ್ಯಾಸ್ ಸಹ ಸೇವ್ ಆಗ್ತದೆ. ಅಂದರೆ ಸಿಮ್ಮಲ್ಲಿ ಬೇಯಿಸೋದ್ರಿಂದ ಅದು ಶಾಖ ಉಂಟಲ್ಲ, ಅದು ಅದರಲ್ಲಿಯೇ ಸ್ಟಾಕ್ ಆಗ್ತದೆ, ಹೊರಗಡೆ ಬರೋದಿಲ್ಲ. ಹಾಗಾಗಿ ಸಿಮ್ಮಲ್ಲೇ ಇಟ್ಟು ಬೇಯಿಸೋದ್ರಿಂದ ಬೇಗ ಬೇಯ್ತದೆ. ಖಂಡಿತವಾಗ್ಲೂ ಈ ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿ. ಮೇನ್ ಅಂತೇಳಿದರೆ, ಯಾವುದೇ ನೀವು ಪದಾರ್ಥಗಳನ್ನು ಕುದಿ ತರಿಸ್ತೀರಲ್ಲ, ಒಮ್ಮೆ ಒಂದು ದೊಡ್ಡ ಕುದಿ ಬರ್ತದೆ ನೋಡಿ, ಇನ್ನೂ ಸ್ವಲ್ಪ ಅದು ಹಸಿ ವಾಸನೆ ಇರುವಾಗ ಪುನಃ ನೀವು ದೊಡ್ಡ ಕುದಿ ತರಿಸಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಫ್ಲೇಮನ್ನು ಮೀಡಿಯಮ್ ಮತ್ತು ಲೋವಲ್ಲಿ ಮಾಡಿಟ್ಕೊಂಡು ನೀವು ಅದನ್ನು ಕುದಿ ತರಿಸ್ಕೊಳ್ಬೋದು. ಗ್ರೇವಿ ಸಹ ಬೇಗ ಬೇಯ್ತದೆ. ಇನ್ನೊಂದು ಅಂತೇಳಿದರೆ, ಇದು ಬರ್ನರ್ ಉಂಟಲ್ಲ, ಬರ್ನರನ್ನು ಕ್ಲೀನಾಗಿ ಇಟ್ಕೊಳ್ತಾ ಇರಬೇಕು. ಹಾಗೆ ಮಾಡೋದ್ರಿಂದ ಸಹ ಗ್ಯಾಸ್ ವೇಸ್ಟ್ ಆಗೋದಿಲ್ಲ. ಆಮೇಲೆ ಬರ್ನರ್ ಉಂಟಲ್ಲ, ಅದು ಬ್ಲೂ ಕಲರಲ್ಲಿ ಬಂದರೆ ಅದು ಕರೆಕ್ಟ್ ಉಂಟಂತೇಳಿ, ಒಮ್ಮೊಮ್ಮೆ ಎಲ್ಲೋ ಆಗ್ತದೆ ಅಥವಾ ಆರೆಂಜ್ ಕಲರಲ್ಲೆಲ್ಲ ಬರ್ತದೆ ನೋಡಿ, ಆಗ ಇದು ಗ್ಯಾಸ್ ವೇಸ್ಟ್ ಆಗ್ತಾ ಉಂಟಂತೇಳಿ ಅರ್ಥ. ಆ ಟೈಮಲ್ಲಿ ನೀವು ಬರ್ನರ್ ತೆಗೆದು ಕ್ಲೀನ್ ಮಾಡಿಟ್ಕೊಳ್ಳಿ. ಕ್ಲೀನ್ ಮಾಡಿ
ಅದನ್ನು ಒಣ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬೇಕು. ಆ ಹೋಲಲ್ಲಿ ಎಲ್ಲ ಸೂಜಿಯಿಂದ ನೀವು ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದರ ನಂತರನೇ ನೀವು ಡ್ರೈ ಆದಮೇಲೆ ನೀವು ಅದನ್ನು ಬರ್ನರನ್ನು ಅದಕ್ಕೆ ಫಿಕ್ಸ್ ಮಾಡಬೇಕು. ಒಮ್ಮೆ ಏನು ಮಾಡ್ತಾರೆ ಅಂತೇಳಿದರೆ, ಕೆಲವರು ಈ ಪಾತ್ರೆಯನ್ನು ತೊಳಿತಾರಲ್ಲ, ಪಾತ್ರೆ ತೊಳೆದು ಆ ನೀರಿನ ಅಂಶ ಪಾತ್ರೆಯಲ್ಲಿ ಹಾಗೇ ಇರ್ತದೆ, ಅದನ್ನು ತೆಗೆದು ಗ್ಯಾಸ್ ಮೇಲೆ ಇಟ್ಬಿಡ್ತಾರೆ. ಆಗ ಅದರಲ್ಲಿರುವಂಥ ನೀರು ಆವಿಯಾಗಲಿಕ್ಕೆ ಸಹ ಗ್ಯಾಸ್ ವೇಸ್ಟ್ ಆಗ್ತದೆ. ಅದರ ಬದಲಿಗೆ ಒಣ ಬಟ್ಟೆಯಿಂದ ಪಾತ್ರೆಯನ್ನು ಕ್ಲೀನಾಗಿ ಒರೆಸಿ ಡ್ರೈ ಮಾಡಿ ಮತ್ತೆ ನೀವು ಪಾತ್ರೆಯನ್ನು ಇಡ್ಬೋದು, ಬೇಗ ಬಿಸಿ ಆಗ್ತದೆ. ಇನ್ನೊಂದು ಅಂತ ಹೇಳಿದರೆ, ಕೆಲವೊಬ್ಬರು ಎಂತ ಮಾಡ್ತಾರೆ, ಗ್ಯಾಸ್ ಮೇಲೆ ಪಾತ್ರೆ ಇಟ್ಟ ನಂತರ ತರಕಾರಿಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡ್ತಾರೆ. ಅದರ ಬದಲಿಗೆ ನೀವು ಕಟ್ಟಿಂಗ್ ಎಲ್ಲ ಮೊದಲೇ ಮಾಡಿಟ್ಕೊಂಡು ನಂತರ ಪಾತ್ರೆ ಇಟ್ಟರೆ ಬೇಗ ನೀವು ಅಡುಗೆನ ಸಹ ಮಾಡ್ಬೋದು, ಗ್ಯಾಸ್ ವೇಸ್ಟ್ ಆಗೋದನ್ನು ಸಹ ತಪ್ಪಿಸ್ಕೊಳ್ಬೋದು. ಖಂಡಿತ ನೆನಪಿನಲ್ಲಿ ಇಟ್ಕೊಳ್ಳಿ, ನೀವು ಫ್ರಿಜ್ಜಿಂದ ತೆಗೆದೋದನ್ನು ಮಾತ್ರ ಡೈರೆಕ್ಟಾಗಿ ನೀವು ಗ್ಯಾಸ್ ಮೇಲೆ ಇಡ್ಲಿಕ್ಕೆ ಹೋಗಬೇಡಿ. ಅದನ್ನು ಅಂದರೆ ನಾವು ಅಡುಗೆ ಮಾಡೋ 1 ಅವರ್ ಮೊದಲೇ ನಾವು ಫ್ರಿಜ್ಜಲ್ಲಿ ಯಾವುದು ವಸ್ತು ನಮಗೆ ಬೇಕಾಗ್ತದೆ 1 ಅವರ್ ಅಥವಾ 2 ಅವರ್, ಅಂದರೆ ಮಾಂಸ ಅದೆಲ್ಲ ಇಟ್ಟರೆ ಒಂದು 2 ಅವರ್ಸ್ ಅಂತೂ ಬೇಕೇ ಬೇಕಾಗ್ತದೆ. ಅಂದರೆ ಅಷ್ಟು ಐಸ್ ಆಗಿರ್ತದಲ್ಲ, ಇದು ಫಿಶ್ ಆಗಲಿ ಅಥವಾ ಚಿಕನ್ನು, ಮಟನ್ನು ಅಂಥದ್ದೆಲ್ಲ ಆದರೆ. ಈಗ ಮೊಟ್ಟೆಯಲ್ಲಾದರೆ ಒಂದು ಅರ್ಧ ಗಂಟೆ ಸಾಕಾಗ್ತದೆ. ಅಂದರೆ ನಾವು ಕೆಲವೊಂದು ಫ್ರೀಝರ್ಲಿ ಇಟ್ಟಿರ್ತೇವೆ ನೋಡಿ, ಅದನ್ನೆಲ್ಲ ಒಂದು 2 ಅವರ್ ಮೊದಲೇ ನೀವು ತೆಗೆದು ಹೊರಗಡೆ ಇಟ್ಕೊಳ್ಳಿ. ಮತ್ತು ತುಂಬ ಐಸ್ ಇರುವಾಗಲೇ, ಹಾಲಾಗಲಿ ಯಾವುದೇ ಆಗಲಿ ಐಸ್ ಇರುವಾಗಲೇ ಗ್ಯಾಸ್ ಮೇಲೆ ಇಡ್ಲಿಕ್ಕೆ ಹೋಗಬೇಡಿ. ಅಂಥೇಳಿದರೆ ಅದು ಇಟ್ಟರೆ ಅದು ಕರಗಲಿಕ್ಕೇ ಒಂದು ಗ್ಯಾಸ್ ಎಷ್ಟು ವೇಸ್ಟ್ ಆಗ್ತದೆ ಅಲ್ವಾ. ಹಾಗಾಗಿ ಅದು ಐಸೆಲ್ಲ ಕರಗಿದ ನಂತರ ನೀವು ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಗ್ಯಾಸನ್ನು ನಾವು ಆದಷ್ಟು ಸೇವ್ ಮಾಡ್ಬೋದು. ಮತ್ತು ಯಾವುದೇ ಟೆನ್ಷನ್ ಸಹ ಇರೋದಿಲ್ಲ, ನಮ್ಮ ಕೆಲಸ ಸಹ ಒಂದು ಬೇಗ ಮುಗೀತದೆ. ಈ ಟಿಪ್ಸ್ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.